ಎಳೆಯರ ರಾಮಾಯಣದ ಅಧ್ಯಾಯ ಮಾತೃಭೂಮಿಗೆ ಮರಳಿದಾಗ. ಉಪ ಅಧ್ಯಾಯ ಇಂದ್ರಜಿತ್ತು ಹತನಾದ. ಶ್ರೀರಾಮನ ಸೇನೆಯು ಹೊಸ ಹುರುಪಿನಿಂದ ಲಂಕೆಗೆ ನುಗ್ಗಿತು. ಅವರನ್ನು ಕಂಡು ಕೋಟೆಯ ಕಾವಲುಗಾರರು ಹೆದರಿ ಪಲಾಯನ ಮಾಡಿದರು. ವಾನರರು ಪಂಜನ್ನು ಹಿಡಿದು ಇಡೀ ಲಂಕೆಯನ್ನು ಸುಡಲಾರಂಭಿಸಿದರು. ಪ್ರಾಸಾದಗಳು, ಮನೆಗಳು, ಅರಮನೆಯ ದೊಡ್ಡದೊಂದು ಭಾಗವು ಬೆಂಕಿಗೆ ಆಹುತಿಯಾದವು. ಮುತ್ತು, ವಜ್ರ, ವೈಢೂರ್ಯ, ರತ್ನ ಮೊದಲಾದವು ಸುಟ್ಟು ಬೂದಿಯಾದವು. ಸಹಸ್ರಾವಧಿ ರಾಕ್ಷಸರು ನಿಂತಲ್ಲಿಯೇ ಸುಟ್ಟು ಕರಕಲಾಗಿ ಕೆಳಗುರುಳಿದರು. ಅಗ್ನಿಯು ತನ್ನ ಕೆನ್ನಾಲಿಗೆಯನ್ನು ಸಹಸ್ರ ದಿಕ್ಕುಗಳಿಗೂ ಚಾಚಿತು. ಹೆಂಗಸರು, ಮಕ್ಕಳು ಹೋ ಹೋ ಅಗ್ನಿ ಪ್ರಳಯ ಬಂದಿತು ಎಂದು ಹಾಹಾಕಾರ ಮಾಡಿದರು. ದಿಕ್ಕೇ ತೋಚದೆ ದಿಕ್ಕಾಪಾಲಾಗಿ ಓಡಿದರು. ರಾಕ್ಷಸರು ಗಾಬರಿಯಲ್ಲಿ ತಮ್ಮವರು ಯಾರು, ಬೇರೆಯವರು ಯಾರು ಎಂದು ತಿಳಿಯಲಾಗದೆ ತಮ್ಮವರನ್ನೇ ಹೊಡೆದು ಹಾಕಿದರು. ಕುದುರೆಗಳು ಕೆನೆಯುತ್ತಾ, ಆನೆಗಳು ಘಿಂಕರಿಸುತ್ತಾ, ಸಿಕ್ಕಿದವರನ್ನು ತುಳಿಯುತ್ತಾ ಸನ್ನಿವೇಶವನ್ನು ಮತ್ತಷ್ಟು ಕಂಗೆಡಿಸಿದವು. ರಾಕ್ಷಸ ಸೇನೆ ಎಷ್ಟೇ ಕಷ್ಟಪಟ್ಟರೂ ವಾನರರ ಕೈ ಮೇಲಾಯಿತು. ಆಗ ರಾವಣನು ಕಂಪನ, ಪ್ರಜಂಗ, ಕುಂಭ ಮೊದಲಾದ ಸೇನಾ ನಾಯಕರನ್ನು ಯುದ್ಧಕ್ಕೆ ಕಳುಹಿದನು. ಆದರೆ ಅವರೆಲ್ಲ ವಾನರ ವೀರರ ಕೈಯಲ್ಲಿ ಹತರಾದರು. ಆನಂತರ ಬಂದ ನಿಕುಂಭನನ್ನು ಹನುಮಂತನು, ಮಕರನನ್ನು ಶ್ರೀರಾಮನು ಸಂಹರಿಸಿದರು. ಇಂದ್ರಜಿತ್ತು ಮತ್ತೆ ಯುದ್ಧರಂಗಕ್ಕೆ ಬಂದು ಮಾಯಾಯುದ್ಧವನ್ನು ಆರಂಭಿಸಿದ. ಆಗ ಲಕ್ಷ್ಮಣನು ಶ್ರೀರಾಮನಿಗೆ ನಮಸ್ಕರಿಸಿ, ಅಣ್ಣ, ಇವನನ್ನು ನಾನೇ ಕೊಲ್ಲಬೇಕೆಂದು ನಿಶ್ಚಯಿಸಿದ್ದೇನೆ, ನನ್ನನ್ನು ಆಶೀರ್ವದಿಸು ಎಂದನು. ಶ್ರೀರಾಮನು ಅವನನ್ನು ಅಪ್ಪಿಕೊಂಡು ಮೈದಡವಿ ಆಶೀರ್ವದಿಸಿ ಕಳುಹಿಸಿಕೊಟ್ಟನು. ಲಕ್ಷ್ಮಣನು ಹನುಮಂತನ ಹೆಗಲ ಮೇಲೇರಿ ಯುದ್ಧರಂಗಕ್ಕೆ ತೆರಳಿದನು. ಇಂದ್ರಜಿತ್ತು ಆಕಾಶದಿಂದ ಮಳೆ ಸುರಿಯುವಂತೆ ಬಾಣಗಳನ್ನು ಬಿಡಲಾರಂಭಿಸಿದನು. ಬಾಣಗಳೇ ಅಲ್ಲದೆ ಕೂರಂಭ, ಶೂಲ, ಋಷ್ಯ ಎಂಬ 2 ಅಲಗುಗಳ ಕತ್ತಿ ಮುಂತಾದವುಗಳನ್ನು ಒಂದೇ ಸಮನೆ ಪ್ರಯೋಗಿಸಲಾರಂಭಿಸಿದನು. ಆ ಶಸ್ತ್ರಗಳು ಲಕ್ಷ್ಮಣನ ದೇಹವನ್ನು ಪ್ರವೇಶಿಸಿ ರಕ್ತವು ಧಾರಾಕಾರವಾಗಿ ಸುರಿಯಿತು. ಲಕ್ಷ್ಮಣನು ಕೋಪಾವಿಷ್ಟನಾಗಿ ಪ್ರಬಲವಾದ ಬಾಣಗಳನ್ನು ಬಿಡಲಾರಂಭಿಸಿದನು. ಇಬ್ಬರಿಗೂ ಘೋರವಾದ ಯುದ್ಧ ನಡೆಯಿತು. ಇಂದ್ರಜಿತ್ತು ಉಪಯೋಗಿಸಿದ ಅಸ್ತ್ರಗಳನ್ನು ಲಕ್ಷ್ಮಣನು ತುಂಡರಿಸುತ್ತಿದ್ದನು. ಲಕ್ಷ್ಮಣನು ಬಿಟ್ಟ ಬಾಣಗಳನ್ನು ಇಂದ್ರಜಿತ್ತು ಕತ್ತರಿಸಿ ಹಾಕುತ್ತಿದ್ದನು. ಇಬ್ಬರು ಮಹಾಪರಾಕ್ರಮಿಗಳು. ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಸಿಂಹಗಳಂತೆ ಹೋರಾಡಿದರು. ಇಬ್ಬರ ಬಿಲ್ಲಿನಿಂದಲೂ ಬಾಣಗಳು ಧಾರಾಕಾರವಾಗಿ ಹರಿಯಲಾರಂಭಿಸಿದವು. ಲಕ್ಷ್ಮಣನು ವಿಷಸರ್ಪಗಳಂತೆ ಕ್ರೂರವಾದ ಬಾಣಗಳನ್ನು ಪ್ರಯೋಗಿಸಲು ಇಂದ್ರಜಿತ್ತುವು ಅವನ್ನು 1000 ಸರಳುಗಳಿಂದ ನಿವಾರಿಸಿದನು. ಹಾಗೆ ಇಂದ್ರಜಿತ್ತುವು ಬಿಟ್ಟ ತೀಕ್ಷ್ಣವಾದ ಅಸ್ತ್ರಗಳನ್ನು ಲಕ್ಷ್ಮಣನು ಕೂರಂಬುಗಳಿಂದ ಹೊಡೆದು ಕೆಡವಿದನು. ಹೀಗೆಯೇ ಹೋರಾಡುತ್ತಾ ಅವರಿಬ್ಬರ ಕವಚಗಳು ಪುಡಿಪುಡಿಯಾದವು. ಮೈಯಿಂದ ನೆತ್ತರು ನೀರ ಬುಗ್ಗೆಯಂತೆ ಹುಕ್ಕಿ ಹರಿಯಲಾರಂಭಿಸಿತು. ಬಾಣಗಳು, ಅಸ್ತ್ರಗಳು ಆಕಾಶವನ್ನು ಮುತ್ತಿಬಿಟ್ಟವು. ಅವರ ಸಿಂಹನಾದದಿಂದ ಗಗನವು ಸೀಳಿ ಹೋಗುವುದೇನೋ ಎನ್ನಿಸುತ್ತಿತ್ತು. ಆಯಾಸವೇ ಇಲ್ಲದಂತೆ ಆ ವೀರಾಗ್ರೇಸರರು ಕಾದಾಡುತ್ತಿದ್ದರು. ಅವರಿಬ್ಬರ ಪ್ರಯೋಗಗಳು ಎಷ್ಟು ತೀವ್ರವಾಗಿತ್ತೆಂದರೆ ಅವರು ಬಾಣಗಳನ್ನು ಹಿಡಿಯುವುದು, ಹೂಡುವುದು, ಪ್ರಯೋಗಿಸುವುದು, ಧನುಸ್ಸನ್ನು ಕೈ ಬದಲಾಯಿಸುವುದು ಕಾಣಿಸುತ್ತಲೇ ಇರಲಿಲ್ಲ. ಲಕ್ಷ್ಮಣನು ಧನುಸ್ಸಿಗೆ 4 ಬಾಣಗಳನ್ನು ಹೂಡಿ ಇಂದ್ರಜಿತ್ತುವಿನ ಸಾರಥಿಯನ್ನು ಕೊಂದನು. ಆದರೆ ಇಂದ್ರಜಿತ್ತು ಧೃತಿಗೆಡಲಿಲ್ಲ. ತಾನೇ ರಥವನ್ನು ನಡೆಸುತ್ತಾ ಯುದ್ಧವನ್ನು ಮುಂದುವರೆಸಿದನು. ಆನಂತರ ಲಕ್ಷ್ಮಣನು ಹೊಸ ಬಾಣಗಳನ್ನು ಬಿಟ್ಟು ಅವನ ರಥವನ್ನು ಮುರಿದು ಹಾಕಿದನು. ಇಂದ್ರಜಿತ್ತುವಿನ ಮೈಯೆಲ್ಲವೂ ಬಾಣದಿಂದ ತುಂಬಿ ಹೋಯಿತು. ಆಗ ಇಂದ್ರಜಿತ್ತು ಮತ್ತೊಂದು ರಥವೇರಿ ಯುದ್ಧವನ್ನು ಮುಂದುವರೆಸಿದನು. ನಂತರ ಲಕ್ಷ್ಮಣನು ಇಂದ್ರಜಿತ್ತುವಿನ ಚಾಪವನ್ನು ಕತ್ತರಿಸಿದನು. ಇಂದ್ರಜಿತ್ತು ಕೂರ್ಗಣೆಗಳಿಂದ ಗುರಿಯಿಟ್ಟು ಲಕ್ಷ್ಮಣನನ್ನು ಪ್ರಹರಿಸಿದನು. ಆ ಅಸ್ತ್ರಗಳು ವಜ್ರಾಯುಧದಂತೆ ಪ್ರಬಲವಾಗಿದ್ದವು. ಅವು ಲಕ್ಷ್ಮಣನ ದೇಹವನ್ನು ಜರ್ಜರಿತಗೊಳಿಸಿದವು. ಇಂದ್ರಜಿತ್ತು ಪ್ರಯೋಗಿಸಿದ ರಥಶಕ್ತಿ ಎಂಬ ಆಯುಧವನ್ನು ಲಕ್ಷ್ಮಣನು ತುಂಡರಿಸಿದನು. ಇಂದ್ರಜಿತ್ತು ಘೋರವಾದ ಮಂತ್ರಾಸ್ತ್ರವನ್ನು ಪ್ರಯೋಗಿಸಲು ಲಕ್ಷ್ಮಣನು ಮಹಾದಾರುಣವಾದ ಶರವೊಂದನ್ನು ಬಿಟ್ಟನು. ಆ 2 ದಿವ್ಯಾಸ್ತ್ರಗಳು ಬೆಳಗುತ್ತಾ ರಭಸದಿಂದ ಒಂದಕ್ಕೊಂದು ಡಿಕ್ಕಿ ಹೊಡೆದವು. ಆಗ ದೊಡ್ಡ ಅಗ್ನಿಜ್ವಾಲೆ ಮೇಲಿದ್ದಿತು. ತಮ್ಮ ಅಸ್ತ್ರಗಳು ವಿಫಲವಾದುದರಿಂದ ಇಬ್ಬರಿಗೂ ಕೋಪ ಬಂತು. ಲಕ್ಷ್ಮಣನು ವರುಣಾಸ್ತ್ರವನ್ನು ಬಿಡಲು ಇಂದ್ರಜಿತ್ತು ಅದನ್ನು ರೌದ್ರಾಸ್ತ್ರದಿಂದ ಖಂಡಿಸಿದನು. ಇಂದ್ರಜಿತ್ತು ಪ್ರಯೋಗಿಸಿದ ಆಗ್ನೇಯಾಸ್ತ್ರವನ್ನು ಲಕ್ಷ್ಮಣನು ಸೌರಾಸ್ತ್ರದಿಂದ ನಿವಾರಿಸಿದನು. ಇಂದ್ರಜಿತ್ತು ಅಸುರವೆಂಬ ಅಸ್ತ್ರ ಪ್ರಯೋಗಿಸಿದ. ಅದರಿಂದ ಖಡ್ಗ, ಪರಶು, ಗದೆ ಮುಂತಾದ ಭೀಷಣ ಆಯುಧಗಳು ಚಿಮ್ಮಿ ಬರಲಾರಂಭಿಸಿದವು. ಲಕ್ಷ್ಮಣನು ಅವನ್ನು ಮಹೇಶ್ವರಾಸ್ತ್ರದಿಂದ ನಾಶಗೊಳಿಸಿದನು. ಕೊನೆಗೆ ಲಕ್ಷ್ಮಣನು ಅಗ್ನಿಯಂತೆ ದಹಿಸುತ್ತಿದ್ದ ಇಂದ್ರಾಸ್ತ್ರವನ್ನು ಧನುಸ್ಸಿಗೆ ಹೂಡಿದನು. ಮಂತ್ರ ಪ್ರಯೋಗಿಸಿ ಅಸ್ತ್ರವನ್ನು ಇಂದ್ರಜಿತ್ತುವಿನ ಮೇಲೆ ಬಿಟ್ಟನು. ಇಂದ್ರಾಸ್ತ್ರವು ಮಿಂಚಿನಂತೆ ಕೋರೈಸುತ್ತಾ ವೇಗವಾಗಿ ಬಂತು. ಇಂದ್ರಜಿತ್ತುವಿನ ತಲೆಯನ್ನು ದೇಹದಿಂದ ಕತ್ತರಿಸಿ ಬಿಸಾಕಿತು. ದೇವತೆಗಳೆಲ್ಲ ಉಘೇ ಎಂದರು. ವಾನರರು ಜಯಘೋಷ ಮಾಡಿದರು. ರಾಕ್ಷಸರು ಹೆದರಿ ಪಲಾಯನ ಮಾಡಿದರು. ರಣರಂಗವೆಲ್ಲ ವಾನರರ ವಿಜಯೋನ್ಮಾದದಿಂದ ತುಂಬಿ ಹೋಯಿತು. ಇಂದ್ರಜಿತ್ತುವಿನ ಮರಣದ ವಾರ್ತೆಯನ್ನು ಕೇಳಿ ರಾವಣನಿಗೆ ಸಿಡಿಲು ಬಡದಂತಾಯಿತು. ಅವನ ಬುಡಕಡಿದ ಮರದಂತೆ ಕೆಳಗೆ ಬಿದ್ದು ಗೋಳಾಡಿದನು. ಅಡಿಗಡಿಗೆ ಮೂರ್ಛೆ ಹೋಗುತ್ತಾ ನೆಲದ ಮೇಲೆ ಹೊರಳಾಡುತ್ತಾ ಗೋಳಾಡುತ್ತಿದ್ದನು. ನಂತರ ಸ್ವಲ್ಪ ಸಮಾಧಾನ ತಂದುಕೊಂಡನು. ಇರಲಿ, ಇದಕ್ಕೆ ತಕ್ಕ ಪ್ರತೀಕಾರ ಮಾಡದೆ ಬಿಡುವುದಿಲ್ಲ. ಇದು ಸ್ವತಃ ತಾನೇ ಯುದ್ಧಕ್ಕೆ ಸಿದ್ಧನಾಗಿ ನಿಂತನು.
ಸಾಕ್ಷಾತ್ ರಾವಣನೇ ಯುದ್ಧಕ್ಕೆ ಸಜ್ಜಾದ ಮೇಲೆ ಕೇಳುವುದೇನಿದೆ. ಇತರ ರಾಕ್ಷಸರು ಉತ್ಸಾಹಗೊಂಡರು. ತಮ್ಮ ತಮ್ಮ ಆಯುಧಗಳನ್ನು ತೆಗೆದುಕೊಂಡರು. ವಾಹನಗಳನ್ನೇರಿ ಹೊರಟರು. ರಾವಣನು ತನ್ನ ರಥವೇರಿದ. ಯುದ್ಧರಂಗದ ಕಡೆಗೆ ನಡೆದ. ದಾರಿಯಲ್ಲಿ ಅನೇಕ ಅಪಶಕುನಗಳಾದವು. ಆದರೆ ರಾವಣ ದಾವುದನ್ನು ಲೆಕ್ಕಿಸಲೇ ಇಲ್ಲ. ರಾವಣನು ರಣರಂಗಕ್ಕೆ ಬಂದ ಕೂಡಲೇ ಲಕ್ಷ್ಮಣನು ಅವನ ಮೇಲೆ ಬಾಣ ಪ್ರಯೋಗಿಸಲು ಪ್ರಾರಂಭಿಸಿದನು. ರಾವಣನು ಅವುಗಳನ್ನು ಆಕಾಶ ಮಾರ್ಗದಲ್ಲೇ ಕತ್ತರಿಸಿ ಹಾಕಿದನು. ರಾವಣನಿಗೂ ಲಕ್ಷ್ಮಣನಿಗೂ ಘೋರವಾದ ಯುದ್ಧ ಪ್ರಾರಂಭವಾಯಿತು. ಲಕ್ಷ್ಮಣನು ರಾವಣದ ರಥದ ಧ್ವಜವನ್ನು ತುಂಡರಿಸಿದನು. ಅವನ ಸಾರಥಿಯನ್ನು ಕೊಂದನು. ಅಶ್ವಗಳನ್ನು ಕತ್ತರಿಸಿ ಹಾಕಿದನು. ರಾವಣನು ಕೋಪಗೊಂಡು ಶಕ್ತಿಯಾಯುಧವನ್ನು ಪ್ರಯೋಗಿಸಲು ಲಕ್ಷ್ಮಣನ ಮೂರ್ಛೆ ಹೊಂದಿದನು. ಆಗ ಶ್ರೀರಾಮನು ಪ್ರಬಲವಾದ ಅಸ್ತ್ರಗಳನ್ನು ಬಿಟ್ಟು ರಾವಣನನ್ನು ಯುದ್ಧರಂಗದಿಂದ ಹಿಮ್ಮೆಟ್ಟಿಸಿದನು. ಲಕ್ಷ್ಮಣನು ಪ್ರಜ್ಞಾಶೂನ್ಯನಾಗಲು ಹನುಮಂತನು ಮತ್ತೆ ಹಿಮಾಲಯಕ್ಕೆ ಹೋಗಿ ಔಷಧ ಪರ್ವತವನ್ನು ಹೊತ್ತು ತಂದನು. ಸಂಜೀವಿನಿಯ ಗಾಳಿಯಿಂದ ಲಕ್ಷ್ಮಣನು ಚೇತರಿಸಿಕೊಂಡನು.